ಓಕೆ, ಆರ್ಮ್ಯಾಕ್ಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಒಂದು ಫೋಟೋವನ್ನು ಗಮನಿಸ್ತಾ ಇದ್ರೆ ವೀಕ್ಷಕರು, ಇದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ದೃಶ್ಯಾವಳಿಗಳು. ಈ ಫೋಟೋದಲ್ಲಿ ಭೈರತಿ ಬಸವರಾಜು ಅವರನ್ನ ಸಿಐಡಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಳ್ತಾ ಇರತಕ್ಕಂಥ ಒಂದು ಎಕ್ಸ್ಕ್ಲೂಸಿವ್ ಫೋಟೋವನ್ನು ಗಮನಿಸ್ತಾ ಇದ್ದೀರಾ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಭೈರತಿ ಬಸವರಾಜು ಅವರನ್ನು ವಶಕ್ಕೆ ತೆಗೆದುಕೊಳ್ತಾ ಇರತಕ್ಕಂಥ ಒಂದು ಸಂದರ್ಭ. ಹಾಗೆ ನೋಡಿದರೆ ಭೈರತಿ ಬಸವರಾಜು ಅವರಿಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ಒಂದು, ಅವರಾಗಿ ಅವ್ರು ಬಂದು ಸರೆಂಡರ್ ಆಗಬೇಕಾಗಿತ್ತು, ಅಥವಾ ಅವ್ರು ಎಲ್ಲಿದ್ದಾರೆ ಅನ್ನುವ ಮಾಹಿತಿಯನ್ನು ಪೊಲೀಸರಿಗೆ ಲೀಕ್ ಮಾಡಬೇಕಾಗಿತ್ತು. ಪೊಲೀಸರು ಇಮಿಡಿಯೇಟ್ ಆಗಿ ಬಂದು ಅರೆಸ್ಟ್ ಮಾಡ್ತಾ ಇದ್ರು. ಇವತ್ತು ಸಹ ಬಹುಶಃ ಅದೇ ಆಗಿರಬಹುದಾದಂಥ ಸಾಧ್ಯತೆ ಇದೆ. ಅವರು ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದ ಹಾಗೆಯೇ ಇಮಿಡಿಯೇಟ್ ಆಗಿ ಅವರನ್ನು ವಶಕ್ಕೆ ತಗೊಂಡಿದ್ದಾರೆ. ಬಿಕಾಸ್ ದೇರ್ ಈಸ್ ನೋ ಅದರ್ ಆಪ್ಷನ್. ಸುಪ್ರೀಂ ಕೋರ್ಟು ಸಹ ಇವರ ಬೇಲ್ ಪ್ಲೀಯನ್ನು ಕ್ಯಾನ್ಸಲ್ ಮಾಡ್ತು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲೇ ಅರ್ಜಿ ವಜಾ ಆಯಿತು. ಸೂರ್ಯಕಾಂತ್ ಮತ್ತು ಜಸ್ಟಿಸ್ ಜಾಯ್ಮಾಲಾ ಬೊಗಚಿ ಅವರ ವಿಭಾಗೀಯ ಪೀಠದಲ್ಲಿ ಇವರ ಅರ್ಜಿಯ ಒಂದು ವಿಚಾರಣೆ ನಡೆದು ಅದನ್ನು ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಅದನ್ನು ತಿರಸ್ಕಾರ ಮಾಡ್ತಾರೆ ಮತ್ತು ಬಹಳ ಖಡಕ್ಕಾಗಿ ತಾಕೀತು ಮಾಡ್ತಾರೆ. ಒಬ್ಬರು ಜನಪ್ರತಿನಿಧಿಯಾಗಿ ತಾವು ತನಿಖೆಗೆ ಸಹಕರಿಸದೇ ಇರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಧೋರಣೆ ಅಲ್ಲ, ಮತ್ತು ತಾವು ತನಿಖೆಗೆ ಒಳಪಡದೆಯೇ ತಾವು ಯಾವ ರೀತಿಯಾಗಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕ್ತೀರಿ, ತಮಗೆ ಜಾಮೀನು ಬೇಕು ಅನ್ನೋದೇ ಆದರೆ ರೆಗ್ಯುಲರ್ ಬೇಲನ್ನು ಹಾಕ್ಕೊಳ್ಳಿ ಅಂತ ಸೂಚನೆ ಕೊಡ್ತು. ನಿರೀಕ್ಷಣಾ ಜಾಮೀನಲ್ಲ, ರೆಗ್ಯುಲರ್ ಬೇಲನ್ನು ನೀವು ಬೇಕಾದರೆ ಹಾಕ್ಕೊಳ್ಳಿ ಅಂತ ಸೂಚನೆಯನ್ನು ಕೊಡ್ತು. ಸೊ ಹಾಗಾಗಿ ಈಗ ಭೈರತಿ ಬಸವರಾಜ್ ಅವ್ರಿಗೆ ಬೇರೆ ಯಾವುದೇ ರೀತಿಯಾದಂತಹ ಆಪ್ಷನ್ ಅವ್ರ ಮುಂದೆ ಇರಲಿಲ್ಲ. ಸೊ ಹಾಗಾಗಿ ಐದರ್ ಅವ್ರು ಬಂದು ಸರೆಂಡರ್ ಆಗಬೇಕಾಗಿತ್ತು, ಅಥವಾ ಅವರಿದ್ದಂತಹ ಸ್ಥಳಕ್ಕೆ ಪೊಲೀಸರು ಬರಬೇಕಾಗಿತ್ತು. ಸೊ ಅದೇ ರೀತಿಯಾಗಿ CID ಅಧಿಕಾರಿಗಳು ಹೋಗಿ ಅವರನ್ನು ವಶಕ್ಕೆ ತಗೊಂಡಿದ್ದಾರೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಪ್ರಿಲಿಮಿನರಿ ಎವಿಡೆನ್ಸಸ್ಸನ್ನು ಮತ್ತು ಸಾಕಷ್ಟು ಟೆಕ್ನಿಕಲ್ ಮತ್ತು ಬಯಾಲಜಿಕಲ್ ಎವಿಡೆನ್ಸಸ್ಸನ್ನು ಕಲೆ ಹಾಕಿದ್ದಾರೆ. ಬಿಕ್ಲು ಶಿವ ಹತ್ಯೆ ಕೇಸ್ನಲ್ಲಿ ಭೈರತಿ ಬಸವರಾಜು ಅವರ ಬಂಧನವಾಗಿದೆ. ಸುದೀರ್ಘವಾಗಿ ಸುಮಾರು ಆಲ್ಮೋಸ್ಟ್ ಒಂದು 10 ತಿಂಗಳ ವಿಚಾರ ಇದು ವೀಕ್ಷಕರೇ. ನಾಳೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಶಾಸಕ ಭೈರತಿ ಬಸವರಾಜು ಅವರನ್ನು ಹಾಜರುಪಡಿಸುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಕಸ್ಟಡಿಗೆ ಪಡೆದುಕೊಳ್ಳಲು CID ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. CID ಕಚೇರಿಗೆ ಭೈರತಿ ಬಸವರಾಜು ಅವರನ್ನು ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ. ಎಸ್, ಅವರು ಜನಪ್ರತಿನಿಧಿ ಆಗಿರೋದ್ರಿಂದ ಈ ಪ್ರಕರಣದ ಜ್ಯೂರಿಡಿಕ್ಷನ್ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ವ್ಯಾಪ್ತಿಗೆ ಬರುತ್ತೆ. ಸೊ ಹಾಗಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಾಳೆ ಇವರನ್ನು ಪ್ರೊಡ್ಯೂಸ್ ಮಾಡಲಾಗುತ್ತೆ. ಬಂಧನಕ್ಕೆ ಒಳಪಟ್ಟಂತಹ ಯಾರೇ ಆಗಿರಬಹುದು ಅವರನ್ನು 24 ಗಂಟೆಗಳ ಒಳಗಾಗಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಸೊ ಹಾಗೆ ಅವರನ್ನು ಪ್ರೊಡ್ಯೂಸ್ ಮಾಡೋದಕ್ಕೂ ಮುಂಚಿತವಾಗಿ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಒಳಪಡಿಸಬೇಕಾಗುತ್ತೆ. ಈಗ ಆಲ್ಮೋಸ್ಟ್ 7:30-8 ಗಂಟೆ ಆಗಿರೋದ್ರಿಂದ ಈ ಎಲ್ಲ ಪ್ರಕ್ರಿಯೆಗಳು ಇವತ್ತು ಮಾಡೋದು ಸಾಕಷ್ಟು ಅನುಮಾನದಿಂದ ಕೂಡಿದೆ. ಸೊ ಹಾಗಾಗಿ ಇವತ್ತು CID ಕಚೇರಿಗೆ ಅವರನ್ನು ಕರ್ಕೊಂಡು ಬಂದು ಇವತ್ತು ರಾತ್ರಿ CID ಕಚೇರಿಯಲ್ಲೇ ಇಟ್ಕೊಂಡು ನಾಳೆ ಬೆಳಗ್ಗೆ ಅಥವಾ ನಾಳೆ ಮಧ್ಯಾಹ್ನದ ವೇಳೆಗೆ ಅವರನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಮೆಡಿಕಲ್ ಎಕ್ಸಾಮಿನೇಷನನ್ನು ಮಾಡ್ತಾರೆ. ಅದಾದಮೇಲೆ ನೇರವಾಗಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅವರನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಅದಾದಮೇಲೆ CID ಅಧಿಕಾರಿಗಳು ತಮ್ಮ ವಶಕ್ಕೆ ಕೇಳುವಂಥ ಸಾಧ್ಯತೆ ಇದೆ.